ಗೆಳೆಯರೇ, ಹಿಂದಿನ ಒಡತಿಟ್ಟದಲ್ಲಿ ಮನುಷ್ಯನ ನೈತಿಕ ಬದುಕಿನ ಮೈಲಿಗಲ್ಲುಗಳಾದ ಕೆಲವು ಘಟನೆಗಳನ್ನು ನೆನೆಸಿಕೊಂಡಿದ್ದೆವು. ಈಗ ಮತ್ತೆ ಕೆಲವು ಘಟನೆಗಳನ್ನು ನೆನೆಸಿಕೊಳ್ಳೋಣ. ದಕ್ಷಿಣ ಆಫ್ರಿಕಾದಲ್ಲಿ ಕಾನೂನು ಸಲಹೆಗಾರರಾದ ಗಾಂಧೀಜಿಯವರು ಅಲ್ಲಿನ ಸ್ಥಳೀಯ ನಿವಾಸಿಗಳು ಅನಾಗರಿಕ ಅಮಾಯಕ ಜನರ ಜೀವನವನ್ನು ಉದ್ಧಾರ ಮಾಡಲು ಒಂದು ಆಶ್ರಮವನ್ನು ಕಟ್ಟಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡುತ್ತಾ ಅಲ್ಲಿನ ವ್ಯಾಪಾರಸ್ಥ ಭಾರತೀಯರಿಗೆ ಸಹಾಯ ಮಾಡಿಕೊಳ್ಳುತ್ತಾ ಅಲ್ಲಿನ ನ್ಯಾಯಾಲಯಗಳಲ್ಲಿ ಒಂದು ದೊಡ್ಡ ಹೆಸರನ್ನು ತಗೊಂಡಿರ್ತಾರೆ. ಯಾಕಂದರೆ ಇವರು ಯಾವುದೇ ಒಂದು ಕಾನೂನನ್ನು ಮುರಿಯೋರಲ್ಲ. ಯಾಕಂದರೆ ಬ್ರಿಟಿಷ್ ಆಡಳಿತದ ಮೇಲೆ ಇವರಿಗೆ ಬಹಳ ನಂಬಿಕೆ ಇರುತ್ತೆ. ಆದರೆ ಆ ಸ್ಥಳೀಯ ಅಧಿಕಾರಿಗಳ ಒಂದು ದುರ್ವರ್ತನೆಯನ್ನು ಇವರು ಸಹಿಸಲ್ಲ. ಕೆಲವೊಂದು ಚುನಾವಣೆಗಳಲ್ಲಂತೂ ನಾವು ಸಿನಿಮಾಗಳಲ್ಲಿ ನೋಡಿರ್ಬೋದು, ಅವ್ರ ಕೈ ಮುರಿದು ಹೊಡೆದ್ರೂ ಕೂಡ ಅವರು ಮತಪಟ್ಟಿಗೆಗೆ ಆ ಮತವನ್ನು ಹಾಕದೆ ಹಿಂದೆ ಬರಲ್ಲ. ಹಾಗೆ ಬಹಳ ಹೆಸರು ತಗೊಂಡಿರ್ತಾರೆ. ಹಾಗೆ ಒಂದು ವಕಾಲತ್ನಲ್ಲಿ ಅವರು ಕೋರ್ಟ್ಗೆ ಹೋಗ್ತಾ ಇರ್ತಾರೆ. ಎದುರುಗಡೆ ಒಬ್ಬ ಸಾರ್ಜೆಂಟು ಕುದುರೆ ಮೇಲೆ ಕುಂತು ನೋಡ್ತಾ ಇರ್ತಾನೆ. ಇವ್ರು ಬರ್ತಾ ಇದ್ದಂಗೆ ಇವ್ರ ಮೇಲೆ ಅವನಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಇವನು ಇಷ್ಟುದ್ದ ಈ ಒಣಗಲ್ ಮನುಷ್ಯ ನಮಗೆ ಇಷ್ಟೊಂದು ಸವಾಲಾಗ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಗಾಂಧೀಜಿಯವ್ರನ್ನ ಏನಕ್ಕೋ ಕರೀತಾನೆ. ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಬೂಟ್ಗಾಲಲ್ಲಿ ಎಗ್ಗರಿಸಿ ಎದೆ ಗೊತ್ತುಬಿಡ್ತಾನೆ. ಅವ್ರೋಗಿ ಅಷ್ಟು ದೂರ ಬಿದ್ದೋಗ್ಬಿಡ್ತಾರೆ. ಏನೂ ಮಾತಾಡಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಆವತ್ತಿನ ಹಿಯರಿಂಗ್ ಮುಗಿದ ಮೇಲೆ ಮತ್ತೆ ಇನ್ನೊಂದು ಅದೇ ಕೇಸಿನ ಹಿಯರಿಂಗ್ ಬಂದಾಗ ಗಾಂಧಿಯವರು ಬರ್ತಾರೆ. ಅಷ್ಟೊತ್ತಿಗೆ ಆ ಸಾರ್ಜೆಂಟ್ ಬಂದು ನಿಂತ್ಕೊಂಡು ಇವ್ರ ಕಡೆ ನೋಡ್ತಾ ಇರ್ತಾನೆ, ಲೇವಡಿ ಮಾಡೋ ದೃಷ್ಟಿಯಲ್ಲಿ, ಮೊನ್ನೆ ಕೊಟ್ಟಿದ್ದು ಹೇಗಿತ್ತು ಅನ್ನೋ ದೃಷ್ಟಿಯಲ್ಲಿ. ಇವರು ಆತನ ನೋಡಿದ ತಕ್ಷಣ ಒಂದು ರಟ್ಟಿನ ಡಬ್ಬಿ ಹಿಡ್ಕೊಂಡು ಹತ್ರ ಬಂದು ಅವನ ಕೈಗೆ ಕೊಡ್ತಾರೆ. ಇದು ನನ್ನ ಉಡುಗೊರೆ ನಿನಗೆ ಅಂತ. ನೀನು ಉಡುಗೊರೆ ಕೊಡ್ತೀಯ, ಏನದು ಅಂತ ನೋಡು ಅಂದ್ಬಿಟ್ಟು ಕೊಟ್ಬಿಟ್ಟು ಅವರು ನ್ಯಾಯಾಲಯದೊಳಗಡೆ ಹೋಗ್ಬಿಡ್ತಾರೆ. ಅವರು ಹೋಗಿ ಅಲ್ಲಿ ವಕಾಲತ್ ಮುಗಿಸಿ ಬರೋಷ್ಟರಲ್ಲಿ ಇವನು ಅಲ್ಲೇ ನಿಂತಿರ್ತಾನೆ ಕುದುರೆ ಮೇಲೆ ಡಬ್ಬಿ ಹಿಡ್ಕೊಂಡು. ಇಳಿದು ಬಿಟ್ಟಿರ್ಬೋದು ಅನಿಸುತ್ತೆ ಕುದುರೆಯಿಂದ. ಇವ್ರ ಹತ್ರಕ್ಕೆ ಬರ್ತಾ ಇದ್ದಂಗೆ ಅವನ ಭಾವನೆನೇ ಅರ್ಥವಾಗಲ್ಲ. ಏನು ಕೋಪ ಮಾಡ್ಕೊಂಡವನ, ಏನು ಮಾಡ್ಕೊಂಡವ ನೀನು ಅಂತ. ಅವ್ನು ಬರ್ತಾ ಇದ್ದಂಗೆ ಅವನಿಗೆ ಒಂಥರ ಆಶ್ಚರ್ಯಚಕಿತಾಗಿ ಇವ್ರನ್ನ ಕೇಳ್ತಾನೆ, ನನ್ನ ಕಾಲಿನ ಅಳತೆ ನಿನ್ನ ಹತ್ರ ಎಲ್ಲಿತ್ತು ಅಂತ ಕೇಳ್ತಾನೆ. ಅದು ಕೈಯಲ್ಲಿ ಹೊಡೆದಿರುವಂಥ ಬೂಟು, ಚರ್ಮದಲ್ಲಿ. ಇವ್ರು ಹೇಳ್ತಾರೆ, ಕಳೆದ ಸಾರಿ ನೀನು ನನ್ನ ಎದೆ ಗೊತ್ತಿದ್ದಲ್ಲ, ಆ ಎದೆಯಲ್ಲಿ ಆ ಏಟಿನ ಬಾವು ಅದರ ಗುರುತು ಹಾಗೆ ಇತ್ತು. ಆ ಎಳತೆ ಮೇಲೆ ನಿನಗೆ ಬೂಟು ಹೊಲಿದು ಕೊಟ್ಟಿದ್ದೀನಿ. ಅದು ಕೈಯಲ್ಲೇ ಹೊಲಿದಂಥ ಬೂಟು. ಅವನಿಗೆ ಆ ಅಹಂಕಾರಿ ಸಾರ್ಜೆಂಟ್ಗೆ ಅವಾಗ ಏನು ಹೇಳಬೇಕು ಅಂತಲೇ ತೋಚಲ್ಲ. ಅಲ್ಲಿವರೆಗೂ ಅವನು ಕೇಳಿರೋದು ಇಲ್ಲ, ಎಲ್ಲೂ ನೋಡಿರೋದು ಇಲ್ಲ ಇಂಥ ಘಟನೆ. ಎದೆ ಮೇಲೆ ಒದಿಸಿಕೊಂಡ ಒಬ್ಬ ವ್ಯಕ್ತಿ ಆ ಗುರುತಿಗೆ ಇದು ಅನುಗುಣವಾಗಿ ತನಗೊಂದು ಬೂಟು ಹೊಲಿದು ಕೊಡ್ತಾನೆ ಅಂತಂದರೆ ಏನಿದ್ರ ಅರ್ಥ? ಅವನಿಗೆ ಏನೂ ಅರ್ಥವಾಗಲ್ಲ. ಹಾಗೆ ಆ ವಿಷಯ ಅಲ್ಲಿ ಬಹಳ ಪ್ರಚಾರ ಆಗುತ್ತೆ. ದಕ್ಷಿಣ ಆಫ್ರಿಕಾ ಡರ್ಬಾನ್ ಸಿಟಿ ಇರ್ಬೋದು ಅನಿಸುತ್ತೆ, ಡರ್ಬಾನ್ ಅಥವಾ ಪ್ರಿಟೋರಿಯಾ. ಅದಾದಮೇಲೆ ಅಲ್ಲಿ ಇನ್ನೊಂದು ಇವರು ನೂರಾರು ವಕಾಲತ್ಗಳನ್ನ ಹಾಕಿರ್ತಾರೆ. ಮತ್ತೊಂದು ಅವರು ಬರ್ತಾ ಬರ್ತಾ ಭಾಳ ಹೆಸರುವಾಸಿ ಆಗೋಗ್ತಾರೆ. ಅವರ ನಡವಳಿಕೆ, ಅವರ ಸೌಮ್ಯವಾದ ಮಾತುಗಳಿಂದ ಯಾರ ಮೇಲೂ ಕೋಪಗೊಳ್ಳಲ್ಲ, ಎಂದೂ ಯಾರ ಮೇಲೂ ಅವ್ರು ಕೋಪಗೊಳ್ಳಲ್ಲ. ಒಂದು ಸರ್ತಿ ಅವರು ನ್ಯಾಯಾಲಯದೊಳಗಡೆ ಯಾವುದೋ ಒಂದು ವಿಷಯಕ್ಕೆ ಹೋಗ್ತಾರೆ. ಇವರು ಹೋಗ್ತಾ ಇದ್ದಂಗೆ ಅಷ್ಟೊತ್ತಿಗಾಗಲೇ ಕುರ್ಚಿಯಲ್ಲಿ ಕುಳಿದಿದ್ದಂತಹ ನ್ಯಾಯಾಧೀಶರು, ಜಡ್ಜ್ ಸಾಹೇಬರು ತಕ್ಷಣ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿ ಉಳಿದಿದ್ದಂತಹ ಮಿಕ್ಕ ವಕೀಲರಿಗೆ, ಜನರಿಗೆಲ್ಲ ಏನು ಕಣ್ಣನ್ನೇ ನಂಬೋಕ್ಕಾಗದೇ ಇರೋಂಥ ಘಟನೆ ಇದು. ಜಡ್ಜ್ ಸಾಹೇಬರು ನಿಂತ್ಕೊಳೋದ, ಯಾವುದೇ ದೇಶದ ಪ್ರಧಾನಮಂತ್ರಿಗೆ ಬಂದರೂ ಕೂಡ ಅವ್ರು ನಿಂತ್ಕೊಳೋ ಒಂದು ಕಾನೂನು ಇಲ್ಲ. ಯಾಕೆ ಇವ್ರು ನಿಂತ್ಕೊಂಡ್ರು ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ಇಡೀ ಕೋರ್ಟ್ ಆವರಣ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಇವರು ಒಳಗೆ ಬಂದು ಎಲ್ರಿಗೂ ನಮಸ್ಕಾರ ಮಾಡಿ ಒಂದು ಕಡೆ ನಿಂತ್ಕೊತಾರೆ.
ಜಡ್ಜ್ ಸಾಹೇಬ್ರು ಕುತ್ಕೊಳ್ಳಿ ಅಂತಾರೆ. ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಕುತ್ಕೊಳ್ಳಿ. ಇಲ್ಲ ನೀವು ಮೊದಲು ಕುತ್ಕೊಂಡ್ರೇ ನಾವು ಕುತ್ಕೊಳೋದು. ಇವರು ಕುಳಿತ್ಕೊಂಡ್ಮೇಲೆ ಜಡ್ಜ್ ಸಾಹೇಬ್ರು ಕುತ್ಕೊತಾರೆ, ಆಮೇಲೆ ಮಿಕ್ಕಿ ಜನ ಎಲ್ಲ ಕುತ್ಕೊತಾರೆ. ಅದು ಅಲ್ಲಿ ಪತ್ರಿಕೆಗಳಲ್ಲಿ ಎಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂದರೆ, ಜಗತ್ತಿನಲ್ಲಿ ಅಲ್ಲಿವರೆಗೂ ಅಂಥ ಒಂದು ಘಟನೆ ನಡೆದೇ ಇರಲ್ಲ. ಎಂಥದೇ ಇದ್ರೂ ಯಾವುದೇ ಕಾನೂನು ವ್ಯವಸ್ಥೆ ಇದ್ದರೂ ನ್ಯಾಯಾಧೀಶರು ಎಲ್ಲಕ್ಕಿಂತ ಪರಮೋಚ್ಚ ಅಧಿಕಾರದಲ್ಲಿರುವಂಥವ್ರು. ಅವರು ಯಾರು ಬಂದರೂ ಎದ್ದೇಳುವಂಥ ಅವಶ್ಯಕತೆಯೂ ಇಲ್ಲ, ಅವ್ರು ಎದ್ದೇಳೋದೂ ಇಲ್ಲ. ಆದರೆ ಜಗತ್ತಿನಲ್ಲಿ ಮೊದಲನೇ ಬಾರಿ ಆ ಮನುಷ್ಯನ ನೈತಿಕ ಶಕ್ತಿಗೆ ತಲೆಬಾಗಿ ಆ ನ್ಯಾಯಾಧೀಶರು ಎದ್ದು ನಿಂತು ಅವ್ರ ಜೊತೆ ಮಿಕ್ಕಿದವರೆಲ್ಲ ಎದ್ದು ನಿಂತ್ಕೊತಾರೆ. ಇದು ಜಗತ್ತಿನ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಮತ್ತು ನಂತರ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಇಂಥ ಒಂದು ಘಟನೆ ಯಾವತ್ತಿಗೂ ನಡೆಯಲ್ಲ. ಮತ್ತೆಂದು ಎಲ್ಲೂ ಅಂಥ ಒಂದು ಘಟನೆ ನಡೆಯೋದೇ ಇಲ್ಲ. ಇದು ನೈತಿಕ ಶಕ್ತಿಗೆ ದೊರೆತಂತಹ ಮಹಾನ್ ವಿಜಯ ಅಲ್ವೇ?